ಚಿಕ್ಕಬಳ್ಳಾಪುರದಲ್ಲಿ ತನಗಿದ್ದ ಅಕ್ರಮ ಸಂಬಂಧದ ಪ್ರಸ್ತಾಪವನ್ನ ಖಡಾಖಂಡಿತವಾಗಿ ನಿರಾಕರಿಸಿದ ಕಾರಣಕ್ಕೆ ಇಬ್ಬರು ಮಕ್ಕಳ ತಾಯಿಯೊಬ್ಬರ ಮೇಲೆ ಚಾಕುವಿನಿಂದ ಹಲ್ಲೆ ನಡೆಸಿರುವ ಘೋರ ಘಟನೆ ಚಿಂತಾಮಣಿ ತಾಲೂಕಿನ ನಾರಾಯಹಳ್ಳಿಯಲ್ಲಿ ವರದಿಯಾಗಿದೆ. ಗ್ರಾಮದ ಭಾರತಿ ಎಂಬ ವಿವಾಹಿತ ಮಹಿಳೆಯೇ ಹಲ್ಲೆಗೊಳಗಾದ ದುರ್ದೈವಿಯಾಗಿದ್ದು, ಈಕೆಯ ಸ್ವಂತ ತಮ್ಮನ ಸ್ನೇಹಿತನೇ ಆದ ಕಲ್ಯಾಣ್ ಎಂಬ ಯುವಕ ಈ ಕೃತ್ಯ ಎಸಗಿದ್ದಾನೆ. ಇಬ್ಬರು ಮಕ್ಕಳ ತಾಯಿಯಾಗಿರುವ ಭಾರತಿಯವರ ಮೇಲೆ ಕಣ್ಣಿಟ್ಟಿದ್ದ ಕಲ್ಯಾಣ್ ಕಳೆದ 4 ತಿಂಗಳಿನಿಂದ ಅನೈತಿಕ ಸಂಬಂಧ ಇಟ್ಕೊಳ್ಳೋಣ ಬಾ ಎಂದು ನಿರಂತರವಾಗಿ ಪೀಡಿಸ್ತಾ ಇದ್ದ. ಆಕೆಯ ಹಿಂದೆ ಬಿದ್ದಿದ್ದ ಎನ್ನಲಾಗಿದೆ. ಆದರೆ ಮಹಿಳೆ ಆತನ ಪ್ರಸ್ತಾಪಕ್ಕೆ ಒಪ್ಪದೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ರು. ಇದೇ ದ್ವೇಷವನ್ನ ಮನಸ್ಸಿನಲ್ಲಿಟ್ಟುಕೊಂಡು ಕಲ್ಯಾಣ್ ಕೊನೆಗೆ ಭಾರತಿಯವರ ಮೇಲೆ ಚಾಕುವಿನಿಂದ ಹಲ್ಲೆ ನಡೆಸಿ ಗಾಯಗೊಳಿಸಿದ್ದಾನೆ. ಈ ಇಡೀ ಪ್ರಕರಣದಲ್ಲಿ ಚಿಂತಾಮಣಿ ಗ್ರಾಮಾಂತರ ಪೊಲೀಸರ ನಡೆ ಸಾರ್ವಜನಿಕರ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಆರೋಪಿ ಕಲ್ಯಾಣ್ ತನಗೆ ಕಿರುಕುಳ ನೀಡ್ತಾ ಇದ್ದಾಗಲೇ ಸಂತ್ರಸ್ತೆ ಭಾರತಿಯವರು ಪೊಲೀಸರ ಬಳಿ ಹೋಗಿ ದೂರು ನೀಡಿದ್ರು. ಆದರೆ ಗ್ರಾಮಾಂತರ ಠಾಣೆಯ ಪೊಲೀಸರು ಈ ದೂರನ್ನ ಗಂಭೀರವಾಗಿ ಪರಿಗಣಿಸದೆ ತಲೆ ಕೆಡಿಸಿಕೊಳ್ಳದೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದಾರೆ ಎನ್ನಲಾಗಿದೆ. ಪೊಲೀಸರ ಈ ಬೇಜವಾಬ್ದಾರಿತನದಿಂದಲೇ ಆರೋಪಿ ಧೈರ್ಯ ಮಾಡಿ ಕೊನೆಗೆ ಮಹಿಳೆಯ ಮೇಲೆ ಪ್ರಾಣಾಂತಿಕ ಹಲ್ಲೆ ಮಾಡುವ ಹಂತಕ್ಕೆ ಹೋಗಿದ್ದಾನೆ ಎಂಬ ಆರೋಪ ಕೇಳಿಬಂದಿದ್ದು, ಸ್ಥಳೀಯ ಪೊಲೀಸರಿಂದ ನ್ಯಾಯ ಸಿಗದ ಕಾರಣ ಹಾಗೂ ಅವರ ನಿರ್ಲಕ್ಷ್ಯ ಧೋರಣೆಯಿಂದ ಬೇಸತ್ತ ನೊಂದ ಮಹಿಳೆ ಭಾರತಿ ಇದೀಗ ನೇರವಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕುಶಾಲ್ ಚೌಕ್ಷೆ ಅವರನ್ನ ಭೇಟಿಯಾಗಿ ನ್ಯಾಯಕ್ಕಾಗಿ ದೂರು ಸಲ್ಲಿಸಿದ್ದಾರೆ. ಸದ್ಯ ಎಸ್ಪಿ ಅವರಿಗೆ ದೂರು ಸಲ್ಲಿಕೆ ಆಗಿದ್ದು, ತಲೆಮರೆಸಿಕೊಂಡಿರುವ ಆರೋಪಿ ಕಲ್ಯಾಣ್ ಬಂಧನಕ್ಕೆ ಹಾಗೂ ಕರ್ತವ್ಯ ಲೋಪ ಎಸಗಿದ ಅಧಿಕಾರಿಗಳ ವಿರುದ್ಧ ಯಾವ ಕ್ರಮ ಕೈಗೊಳ್ಳಲಾಗುತ್ತೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ನಮ್ದು ಚಿಂತಾಮಣಿ ಹತ್ರ ನಾರಾಯಣಹಳ್ಳಿ. ನಮ್ಮೂರಲ್ಲಿ ವಾಸವಾಗಿದ್ದ ಹುಡುಗನೇ. ನಾನು ಅಲ್ಲೇ ವಾಸವಾಗಿ ಇರೋದು. ನಾನು ಇವಾಗ ಸದ್ಯಕ್ಕೆ ಚಿಂತಾಮಣಿಯಲ್ಲಿ ಸ್ಟವ್ ನಲ್ಲಿ ಇದ್ದೀನಿ. ರೇಷನ್ಗೆ ಏನಾದ್ರು ಫಂಕ್ಷನ್ಗೆಲ್ಲ ಊರಾಗ ಹೋಗ್ತಾ ಬರ್ತಾ ಇರ್ತೀನಿ. ಆ ಹುಡ್ಗ ಕಲ್ಯಾಣ ಹುಡ್ಗ 3-4 ತಿಂಗಳಿಂದ ನನ್ನ ಮೇಲೆ ಮನ್ಸಿತ್ತಂತೆ. ನನಗೂ ಗೊತ್ತಿಲ್ಲ. ಇವಾಗ ಎರಡ್ ಸರಿ 3 ಸರಿ ಕೇಳಿದ್ದೆ. ನಾನು ಅವನಕ್ಕೆ ಕೇರ್ಲೆಸ್ ಆಗಿ ತಕೊಂಡೆ. ನಾನು ಯಾವ ಮಾತು ಹೇಳಿಲ್ಲ. ಮೊನ್ನೆ ರಿಯಲ್ ಆಗಿ ಕೇಳ್ದೆ. ನಾನು ಚಪ್ಪಲಿ ಹೊಡಿತೀನಿ ಅಂದಿದ್ದಕ್ಕೆ ಅವನು ನನ್ಗೆ ನಮ್ಮ ಅಕ್ಕ ಮನೆಯಿಂದ ಬರ್ತಾ ಇದ್ದಾಗ ದಾರಿಗೆ ಅಡ್ಡ ಆಗ್ಬಿಟ್ಟು ಕಣ್ಣಲ್ಲಿ ಹಿಂಗ್ ಹೊಡ್ದ್ಬಿಟ್ಟು ಕಿರ್ಚಿದ್ದಕ್ಕೆ ಕತ್ತನಕ್ ಬಿಟ್ಟು ಚೈನು ತಾಳಿ ಎತ್ಕೊಂಡ್ ಬಿಟ್ಟು ಇನ್ನ ಜೋರಾಗಿ ಕಿರ್ಚಿದ್ದಕ್ಕೆ ಚಾಕಲ್ಲಿ ಕತ್ತಗಾಗ್ಬಿಟ್ಟ ಅವನೇ. ಮತ್ತೆ ಚಿಂತಾಮಣಿ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟು ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಆದ್ರೆ ರಕ್ಷಣೆ ಕೊಡಿ ಅಂತ ಅವ್ರೇನು ಕೇರ್ಲೆಸ್ ಆಗಿ ತಕೊಂತ ಇದಾರೆ. ಏನು ನ್ಯಾಯ ಕೊಡ್ಲಿಲ್ಲ ನಮ್ಗೆ. ಅಲ್ಲಿಂದ ಇಲ್ಲಿಗೆ ಚಿಕ್ಕಬಳ್ಳಾಪುರ ಹತ್ರಗೆ ಬಂದಿದೀವಿ. ಇಲ್ಲೇನ್ ನ್ಯಾಯ ಕೊಡ್ತಾರೆ ಕೇಳೋಣ. ನಿಮ್ಗೆ ಹೆಂಗ್ ಪರಿಚಯ ಹುಡುಗ? ನಮ್ಮೂರು ಒಂದೇ ಊರೇ. ಎಲ್ಲರೂ ಒಂದೇ ಊರಲ್ಲಿ ವಾಸವಾಗಿರ್ತೀವಿ. ಇಷ್ಟೊತ್ತಿಗೆ ನಮ್ಗೂ ಅವ್ನಿಗೆ ಏನು ಜಗಳನೂ ಇಲ್ಲ. ಅವನು ಒಂಥರ ಕೇರ್ಲೆಸ್ ಆಗಿ ನೋಡ್ತಾರೆ ಹೆಣ್ಮಕ್ಳು ಅಂದ್ರೇನು. ಅವ್ರನ್ನ ಯಾರು ಕೇಳೋರಿಲ್ಲ. ಒಂದು ರೌಡಿ ಸಿಟಿ ಈ ತರ ಬ್ಯಾಚುಲರ್ ಕಟ್ಕೊಂಡು ಹೋಗ್ತಾನೆ. ಅದಕ್ಕೆ ಚಿಂತಾಮಣಿ ಸ್ಟೇಷನ್ ಅಲ್ಲಿ ಯಾವ್ದೇ ನಮ್ಗೆ ಒಂದ್ ಹೆಣ್ಮಗಿಗೆ ಹಿಂಗ ಆಗಿದೆಯಾ ಅಂತ ಅವ್ರು ಏನು ಕೇರ್ಲೆಸ್ ಇಲ್ಲ. ಭಾನುವಾರ ಆಗಿರೋದು. ಸೋಮವಾರ ಹೋಗ್ಬಿಟ್ಟು ಅಲ್ಲೇ ಸ್ಟೇಷನ್ ಹತ್ರ ಬೆಳಗ್ಗೆ 10 ಗಂಟೆಗೆ ಹೋಗ್ಬಿಟ್ಟು 4 ಗಂಟೆವರೆಗೂ ಇದೀನಿ. ಅವರು ಏನು ರಕ್ಷಣೆ ಕೊಡ್ಲಿಲ್ಲ. ಹಾಗಾದ್ರೆ ಹೆಣ್ಮಕ್ಳು ಎಲ್ಲೂ ಬದುಕಂಗಿಲ್ಲ. ಗಂಡ್ಮಕ್ಳಿಗೆ ಎಲ್ಲ ಪ್ಲೇಸ್ ಕೊಡ್ಬೇಕಾ? ಹೆಣ್ಮಕ್ಳು ಎಲ್ಲ ಇರೋಷ್ಟಿಲ್ವಂತ ನಮ್ಮ ಇಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಬಂದಿದೀವ. ಅವ್ನು ಏನ್ ಕೆಲಸ ಮಾಡ್ತಾನೆ? ಅವನ ಅಂಗಡಿ ಇದೆ. ಗ್ಯಾಂಗ್ ಲೀಡರ್ ಅಲ್ಲಿ ಜಗಳ ರೌಡಿ ತರ ಹೋಗೋದು, ಅಲ್ಲಿ ದುಡ್ಡಿನ ವಸೂಲ್ ಮಾಡೋದು ಹಂಗ್ ಮಾಡ್ತಾನೆ. ಹಳೆ ದ್ವೇಷ ಇದ್ರಿದೆ ಅವ್ರಿಗೂ ನಿಮ್ಗೆ? ಇಲ್ಲ ಸರ್, ಜಮೀನು ಗಲಾಟೆ ಏನು ಇಲ್ಲ. ಇದು ಅಕ್ರಮ ಸಂಬಂಧ ಇಕ್ಕೊಳ್ಳೋಣ ಅಂದ್ರು. ಅದಕ್ಕೆ ನಾನು ಒಪ್ಕೊಂಡಿರೋದಕ್ಕೆ ಹಿಂಗ್ ಈ ತರ ಮಾಡವನೆ ಅವನು.